ಕನ್ನಡ ರಜತ ಪರದೆಯ ಮೇಲೆ ರಂಗುರಂಗಾಗಿ ರಂಗೋಲಿ ಮೂಡಿಸಿದ ತಂತ್ರಜ್ಞರು, ನಟ ನಟಿಯರು, ಗಾಯಕ ಗಾಯಕಿಯರು ಅದೆಷ್ಟೋ ಮಂದಿ. ಈ ರಂಗಿನ ಚಲುವಿನ ಚಿತ್ತಾರಕ್ಕೆ ಬಣ್ಣದ ಗೆಜ್ಜೆ ಕಟ್ಟಿ ಕನ್ನಡ ಚಲನಚಿತ್ರ ಸಂಗೀತ ಲೋಕವನ್ನು ಸಿಂಗಾರಗೊಳಿಸಿದ ಗಾನ ಕೋಗಿಲೆಗಳಲ್ಲಿ ಡಾಕ್ಟರ್ ಎಸ್ ಜಾನಕಿ ಅಗ್ರಗಣ್ಯರು. ಜಾನಕಿ ಅನ್ನೋ ಆ ಮಾಂತ್ರಿಕ ಹೆಸರು ಕೇಳಿದ ತಕ್ಷಣ ಮನಸ್ಸು 50 ವರ್ಷಗಳ ಹಿಂದಕ್ಕೆ ಓಡುತ್ತೆ. ಹಳೆಯ ಗೀತೆಗಳು, ಮಧುರ ನೆನಪುಗಳು, ಅನನ್ಯ ಅನುಭವಗಳು, ಭಿನ್ನ ಭಾವಗಳು ಜಲಧಾರೆಯಾಗಿ ಧುಮ್ಮಿಕ್ಕುತ್ತೆ. ಆ ಹೆಸರಿಗಿರುವ ಶಕ್ತಿಯೇ ಅಂಥದ್ದು. ಅಂಥ ಜಾನಕಮ್ಮ ತುಂಬಾ ಪ್ರೀತಿಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಸತತ 5 ದಶಕಗಳ ಕಾಲ ಕನ್ನಡ ನಾಡಿನ ಕೋಟ್ಯಾಂತರ ಕಿವಿಗಳಿಗೆ ಇಂಪಿನ ತಂಪೆರದ ಈ ಗಾನ ಸರಸ್ವತಿಯ ಬದುಕನ್ನ ಸಿಂಹಾವಲೋಕನ ಮಾಡ್ತಾ, ಅವರು ಹಾಡಿರುವಂತಹ ಮಧುರವಾದ ಗೀತೆಗಳನ್ನ ಕೇಳ್ತಾ ಗುನುಗುತ್ತಾ ಆ ಹಿರಿಯ ಜೀವಕ್ಕೆ ಗೌರವವನ್ನು ಸಲ್ಲಿಸ್ತಾ ಗಾನ ಲೋಕದಲ್ಲಿ ವಿಹರಿಸುವ ಅಪರೂಪದ ಕಾರ್ಯಕ್ರಮವೇ ಗಾನ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ನಾದನಮನ. ಕಿನ್ನರ ಕಂಠದ ಕೋಗಿಲೆಯ ಮಧುರ ಗೀತೆಗಳ ಭಾವಯಾನದಲ್ಲಿ, ಗಾನಯಾನದಲ್ಲಿ ನಾವೆಲ್ಲ ವಿಹರಿಸೋಣ. ಈಗ ಈ ಕಾರ್ಯಕ್ರಮದ ಮೊಟ್ಟ ಮೊದಲ ಗೀತೆ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಬೆಳ್ಳಿ ಮೋಡ ಚಿತ್ರದಿಂದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಎನ್ನುವ ಗೀತೆ. ಈಗ ಈ ಅರುಣೋದಯದ ಗೀತೆಯನ್ನ ಹಾಡ್ತಾರೆ ರಕ್ಷಾ ಮತ್ತೆ ಸಂಗಡಿಗರು. ಮೂಡಲ ಮನೆಯ ಮುತ್ತಿನ ನೀರಿನ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು, ಜಗವೆಲ್ಲ ತೊಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ.
ಒಂಟಿಗಳ ಕೊರಳೊಳಗೆ